ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ. ಸೈಫ್ ಮನೆಗೆ ನುಗ್ಗಿ ದುಷ್ಕರ್ಮಿಯಿಂದ ಚಾಕು ಇರಿತ ಮಾಡಲಾಗಿರುವಂತದ್ದು. ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಚಾಕು ಇರಿಯಲಾಗಿದೆ. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿರುವ ಸೈಫ್ ನಿವಾಸದಲ್ಲಿ ಈ ಘಟನೆ ನಡೆದಿದೆ. ನಟ ಸೈಫ್ಗೆ 3 ರಿಂದ 4 ಬಾರಿ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸೈಫ್ ಮನೆಗೆ ನುಗ್ಗಿ ದುಷ್ಕರ್ಮಿಯಿಂದ ಚಾಕು ಇರಿತ ಮಾಡಲಾಗಿರುವಂತದ್ದು. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ ತಡರಾತ್ರಿ ಸೈಫ್ ನಿವಾಸಕ್ಕೆ ನುಗ್ಗಿದ್ದ ಅಪರಿಚಿತ ವ್ಯಕ್ತಿ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿರುವ ಸೈಫ್ ನಿವಾಸಕ್ಕೆ ನುಗ್ಗಿದ್ದಾನೆ ಅಪರಿಚಿತ ವ್ಯಕ್ತಿ. ಮನೆ ಕೆಲಸದವಳೊಂದಿಗೆ ಜಗಳವಾಡ್ತಿದ್ದ ಅಪರಿಚಿತ ವ್ಯಕ್ತಿ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಈ ವೇಳೆ ಮಧ್ಯ ಪ್ರವೇಶಿಸಿದ್ದ ನಟ ಸೈಫ್ ಅಲಿ ಖಾನ್, ಹಾಗಾಗಿ ಚಾಕು ಇರಿಯಲಾಗಿದೆ. ಮಧ್ಯ ಪ್ರವೇಶಿಸಿ ಜಗಳ ಬಿಡಿಸಲು ಹೋಗಿದ್ರಂತೆ ನಟ ಸೈಫ್ ಅಲಿ ಖಾನ್. ಇನ್ನು ವ್ಯಕ್ತಿಯನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ರು ನಟ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈ ವೇಳೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದಾನೆ ಅಪರಿಚಿತ ವ್ಯಕ್ತಿ. ಈಗ ಸೈಫ್ ಅಲಿ ಖಾನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣದ ತನಿಖೆಯನ್ನ ಈಗ ಮುಂಬೈ ಪೊಲೀಸರು ಚುರುಕುಗೊಳಿಸಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬಾಲಿವುಡ್ನ ಹೆಸರಾಂತ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ಕಾರಣಕ್ಕೆ ಹೀಗಾಯ್ತು, ಯಾರಿದ್ದಾರೆ ಇದರ ಹಿಂದೆ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಸುರಭಿ, ಏನು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆಯಾ ಎಂಬ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಕಳೆದ 2 ತಿಂಗಳ ಹಿಂದೆ ಏನು ಮಾಜಿ ಸಚಿವ ಬಾಬಾ ಸಿದ್ದಿಕ್ ಅವ್ರನ್ನ ಗುಂಡಿಕ್ಕಿ ಸಾಯಿಸಲಾಗಿತ್ತು. ಅದೇ ರೀತಿ ಬಾಲಿವುಡ್ ನ ಹೆಸರಾಂತ ನಟ ಸಲ್ಮಾನ್ ಖಾನ್ ಅವ್ರಿಗೂ ಜೀವ ಬೆದರಿಕೆ ಹಾಕುವಂತ ಒಂದಷ್ಟು ಅಂಶಗಳು ಕೇಳಿ ಬಂದಿದ್ದು. ಅದೇ ರೀತಿ ಸಲ್ಮಾನ್ ಖಾನ್ಗೆ ಕಳೆದ ದಿನವಷ್ಟೇ ಏನು ಅವರ ನಿವಾಸಕ್ಕೆ ಏನು ಟೈಟ್ ಸೆಕ್ಯೂರಿಟಿನ ಕೊಡಲಾಗಿತ್ತು. ಜೊತೆಗೆ ಮನೆಗೆ ಬುಲೆಟ್ ಪ್ರೂಫ್ ಗ್ಲಾಸ್ ಗಳನ್ನ ಹಾಕಲಾಗಿತ್ತು. ಇದೀಗ ಮತ್ತೊಬ್ಬ ಬಾಲಿವುಡ್ ನಟ ಏನು ಸೈಫ್ ಅಲಿ ಖಾನ್ಗೆ ಇದೀಗ ದುಷ್ಕರ್ಮಿ ಒಬ್ಬರು ಚಾಕುವಿನಿಂದ ಇರಿತ ಮಾಡಿರುವಂತ ಒಂದು ಘಟನೆ ತಡವಾಗಿ ಬಂದಿದೆ. ಏನು ತಡರಾತ್ರಿ ಬಾಂದ್ರದ ನಿವಾಸದಲ್ಲಿರುವಂತಹ ನಟ ಸೈಫ್ ಅಲಿ ಖಾನ್ ನಿವಾಸದಲ್ಲಿ ಏನು ದುಷ್ಕರ್ಮಿ ಅಪರಿಚಿತ ವ್ಯಕ್ತಿ ಒಬ್ಬ ಏನು ನಟನಿಗೆ 2 ರಿಂದ 3 ಬಾರಿ ಏನು ಚಾಕುವಿನಿಂದ ಇರಿದಿದ್ದಾರೆ. ತೀವ್ರದಲ್ಲೇ ನಟನಿಗೆ ರಕ್ತಸ್ರಾವವಾಗಿ ಸಮೀಪದ ಒಂದು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಚಿಕಿತ್ಸೆನ ಕೊಡಲಾಗ್ತಿದೆ. ಏನು ಸಮೀಪದ ಲೀಲಾವತಿ ಆಸ್ಪತ್ರೆಯಲ್ಲಿ ನಟನನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನ ಕೊಡಲಾಗ್ತಿದೆ. ಆದ್ರೆ ಏನು ಮೂಲಗಳ ಮಾಹಿತಿ ಪ್ರಕಾರ ಏನು ನಟ ಸೈಫ್ ಅಲಿ ಖಾನ್ ಅವರು ಎಲ್ಲೋ ಹೊರಗಡೆಯಿಂದ ಬಂದು ತಮ್ಮ ಒಂದು ನಿವಾಸದತ್ತ ಹೋಗ್ತಿದ್ರು. ಆ ಒಂದು ಸಂದರ್ಭದಲ್ಲಿ ತಮ್ಮ ಮನೆಯ ನಿವಾಸದ ಮನೆ ಕೆಲಸದೊಳಗಿರ್ತಕ್ಕಂತ ಜೊತೆ ಒಬ್ಬ ಅಪರಿಚಿತ ವ್ಯಕ್ತಿ ಜಗಳ ಆಡ್ತಿದ್ದ. ಆ ಒಂದು ಸಂದರ್ಭದಲ್ಲಿ ಜಗಳವನ್ನ ಬಿಡಿಸೋದಕ್ಕೆ ಹೋಗಿರ್ತಕ್ಕಂತ ಏನು ನಟ ಸೈಫ್ ಅಲಿ ಖಾನ್ ಅವ್ರಿಗೆ ಅಪರಿಚಿತ ವ್ಯಕ್ತಿ ಚಾಕುವಿನಿಂದ ಇರಿತ ಮಾಡಿದ್ದಾನೆ ಎಂಬ ಒಂದು ಅಂಶ ಇದೀಗ ಬೆಳಕಿಗೆ ಬರ್ತಿರುವಂತದ್ದು. ಏನು ಘಟನೆಯನ್ನ ಸೂಕ್ಷ್ಮವಾಗಿ ಅರಿತಿರುವಂತ ಏನು ಬಾಂದ್ರಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಸೂಕ್ತವಂತ ಒಂದು ತನಿಖೆಯನ್ನ ನಡೆಸಿದ್ದಾರೆ. ಸುರಭಿ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.